स्वागत है आपका बी न्यूज नेशन में। मैं हूं आबिद हुसैन शेख। नंदी शुगर फैक्ट्री 12 करोड़ 33 लाख की ठगी का हुआ खुलासा। 6 साल का बड़ा शुगर मिल स्कैम बोगस बिल से 12 करोड़ 33 लाख की ठगी का खुलासा। 8 आरोपी पुलिस की गिरफ्त में। आज बीजापुर जिला एसपी लक्ष्मण निंबर्गी इन्होंने बबलेश्वर में हुए कंप्लेंट के बाद नंदी शुगर फैक्ट्री में हुए बड़े फाइनेंशियल घोटाले का खुलासा किया है। पुलिस के मुताबिक 2020 से 2026 के बीच शुगर केन गन्ने के वजन वेटिंग सिस्टम में फ्रॉड करके बोगस टोकन और फेक बिल्स तैयार किए गए और 12 करोड़ 33 लाख से ज़्यादा की रकम 91 अलग अलग बैंक अकाउंट्स में ट्रांसफ़र की गई। जांच में सामने आया है कि 8 आरोपी मिलकर फर्जी शुगर केन गन्ने के वजन को दिखाते थे और फेक पेमेंट निकालकर फैक्ट्री को करोड़ों का नुकसान पहुंचाते थे। इस गैंग का नेटवर्क पहले भी बेलगाम और बागलकोट की शुगर फैक्ट्रीज में इसी तरह की ठगी से जुड़ा हुआ बताया जा रहा है कि जानकारी दी जिला एसपी लक्ष्मण निंबर्गी। इन्होंने पुलिस ने मुख्य आरोपी को हिरासत में लेकर पूरे रैकेट का पर्दाफाश किया है। मामले की जांच जारी है और भी लोगों की भूमिका भी खंगाली जा रही है इस तहकीकात में की पूरी जानकारी आज एक मीडिया के प्रेस कॉन्फ्रेंस में दी जिला एसपी इन्होंने। अपराध क्रमांक 29/26 अंडर सेक्शन 316 क्लॉज 2454 BNS 2023 ಇದು ಫೆಬ್ರವರಿ 12ನೇ ತಾರೀಕು 2026ರಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಅಶೋಕ್ ತಿಪ್ರೆಡ್ಡಿ ಅನ್ನುವಂಥವರು ಪ್ರಧಾನ ವ್ಯವಸ್ಥಾಪಕರು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವರಿಂದ ಇದನ್ನ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಏನಂತಂದ್ರೆ ಈ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಕಬ್ಬು ತೂಕ ವಿಭಾಗದಲ್ಲಿ ಕೆಲಸ ಮಾಡುವಂತಹ ವೇಬ್ರಿಡ್ಜ್ ಆಪರೇಟರ್ ಆದಂತಹ ದರಪ್ಪ ನಾವಿ ಮತ್ತು ಇನ್ನಿತರರು ಸೇರಿಕೊಂಡು ನಂದಿ ಶುಗರ್ ಕಾರ್ಖಾನೆಯ 2025 ಮತ್ತು 26ನೇ ಹಂಗಾಮಿನಲ್ಲಿ ಕಬ್ಬು ನುರಿಸುವ ಹಂಗಾಮಿನಲ್ಲಿ ತಮಗೆ ಬೇಕಾದ ರೈತರ ಹೆಸರಿನಲ್ಲಿ ಸುಮಾರು 17,981 ಮೆಟ್ರಿಕ್ ಟನ್ ಕಬ್ಬನ್ನ ಮೋಸದಿಂದ ತೂಕ ಮಾಡಿ ಬೋಗಸ್ ಬಿಲ್ಲು ರಶೀದಿಗಳನ್ನ ಮಾಡಿ ಒಟ್ಟು 1,87,18,324 ರೂಪಾಯಿಗಳು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಫ್ಯಾಕ್ಟರಿಗೆ ನಷ್ಟ ಮಾಡಿರ್ತಾರೆ ಅಂತ ಹೇಳಿ ಕೇಸ್ ದಾಖಲಾಗಿರುತ್ತೆ. ಸೊ ಮೇಲ್ನೋಟಕ್ಕೆ ಇದು ಕೇವಲ 25-26ನೇ ಸಾಲಿನಲ್ಲಿ ಒಟ್ಟು 17,000 ಮೆಟ್ರಿಕ್ ಟನ್ ಕಬ್ಬಿಗೆ ಸಂಬಂಧಪಟ್ಟಂತೆ 1,87,00,000 ಫ್ಯಾಕ್ಟರಿಗೆ ನಷ್ಟ ಆಗಿದೆ ಅಂತ ಕಂಡು ಬಂದ್ರೂ ಕೂಡ ಈ ಹಿನ್ನೆಲೆಯನ್ನ ಇನ್ ಡೆಪ್ತ್ ಆಗಿ ನಾವು ಪರಿಶೀಲನೆ ಮಾಡಿದಾಗ DSP ರೂರಲ್ಲು ಮತ್ತೆ CPI ವಿಜಯಪುರ ರೂರಲ್ಲು ಮತ್ತೆ PSI ಬಬಲೇಶ್ವರು ಮತ್ತೆ ಇಲ್ಲೆಲ್ಲ ಇರುವಂತಹ ಸಿಬ್ಬಂದಿಗಳ ಒಂದು ತನಿಖಾ ತಂಡವನ್ನ ನೇಮಕ ಮಾಡಿಕೊಂಡು ಇದನ್ನ ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಇದರಲ್ಲಿ ಇವನ ಜೊತೆಗೆ ಇನ್ನೂ ಒಂದು 7 ಜನ ಆರೋಪಿತರನ್ನು ಕೂಡ ಇದರಲ್ಲಿ ಕಂಡು ಬರುತ್ತೆ. ಇದು ಕೇವಲ 2025 ಮತ್ತೆ 26ನೇ ಸಾಲಿನಲ್ಲಿ ಅಷ್ಟೇ ಅಲ್ಲ, ಇದು 2020ರಿಂದ 26ರವರೆಗೂ ಸುಮಾರು 5ರಿಂದ 6 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿ ಇವರು ಫ್ರಾಡ್ ಮಾಡಿದ್ದಾರೆ ಅನ್ನೋದು ಕೂಡ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಉಳಿದಂತ ಆರೋಪಿತರಾದಂತಹ ಬೀರಪ್ಪ ಗಾಡ್ದಾರ್ ಆಗಿರ್ಬೋದು, ಈತ ರಬಕವಿ ತಾಲೂಕು, ಯಲ್ಲಪ್ಪ ಗಾಡ್ದಾರ್ ಆಗಿರ್ಬೋದು, ಇವನು ಕೂಡ ರಬಕವಿ ತಾಲೂಕು ಯರಗಟ್ಟಿ ಊರು, ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ ಈತ ಅಲಕ್ನೂರು ತಾಲೂಕು ರಾಯಬಾಗ, ಈಸ್ ಒನ್ ಆಫ್ ದ ಮೇನ್ ಅಕ್ಯೂಸ್ಡ್. ಪರಮಾನಂದ ಗಡ್ಡಿ ಇವನು ಕೂಡ ಅಲಕ್ನೂರು ರಾಯಬಾಗ, ಮಹಾದೇವ್ ಕಾಂಬ್ಳೆ ಈತನು ರಾಯಬಾಗ, ಬಾಳಪ್ಪ ಜೋಪಡೆ ಈತನು ಕೂಡ ರಾಯಬಾಗ, ಪ್ರಭಾಕರ್ ಸಿಂಗೆ ಅನ್ನೋನು ಊಗಾರ, ಕಾಗವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರುವಂತಹ ಊಗಾರ್ ಶುಗರ್ ಫ್ಯಾಕ್ಟರಿ ಏನಿದೆ ಅಲ್ಲಿ ಅವನು. ಇವರೆಲ್ಲ ಸೇರ್ಕೊಂಡು ಈ ಪ್ರಕರಣವನ್ನ ಮಾಡಿದ್ರ ಅನ್ನೋದು ಕಂಡು ಬರುತ್ತೆ. ಇವರ ಹಿನ್ನೆಲೆಯನ್ನ ಚೆಕ್ ಮಾಡಿದಾಗ ಇವರು ಇದೇ ರೀತಿ ಬೆಳಗಾವಿ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಶುಗರ್ ಫ್ಯಾಕ್ಟರಿಗಳಲ್ಲಿನೂ ಕೂಡ ತೂಕದ ವಿಚಾರದಲ್ಲಿ ಮೋಸ ಮಾಡಿ ಅಲ್ಲಿ ಇದ್ದಂತ ಶುಗರ್ ಫ್ಯಾಕ್ಟರಿಗಳಿಗೂ ಕೂಡ ಲಾಸ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಜನದ ಮೇಲೆ ಕಂಪ್ಲೇಂಟ್ನು ಆಗಿದೆ, FIR ಗಳನ್ನು ಕೂಡ ಆಗಿದೆ. ಈಗೇನು ನಾವು ಪ್ರಮುಖ ಆರೋಪಿ ಇದ್ದಾನೆ ದರಪ್ಪ ನಾವಿ, ಈತನನ್ನ ನಾವು ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಇನ್ನೊಬ್ಬ ಬೀರಪ್ಪ ಗಡದಾರ್ ಅನ್ನುವಂಥವನು ಈ ದರಪ್ಪ ನಾವಿಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಬೀರಪ್ಪ ಗಾಡ್ದಾರ್ ಇದೇ ರೀತಿ ರೈತರಿಗೆ ಏನು ಕಾರ್ಖಾನೆಯಲ್ಲಿ ಚಿಟ್ ಬಾಯ್ಸ್ ಅಂತ ಇರ್ತಾರೆ, ಫೀಲ್ಡ್ ಲೆವೆಲ್ದಲ್ಲಿ ಚಿಟ್ ಬಾಯ್ಸ್ಗಳು ಹೋಗ್ಬಿಟ್ಟು ಅಲ್ಲಿ ರೈತರು GPS ಲೊಕೇಶನ್ಸ್ ಗಳನ್ನ ಬೆಳೆದಂತ ಬೆಳೆಗಳನ್ನ ಅವರು ಆಪ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಮುಖಾಂತರ ಶುಗರ್ ಫ್ಯಾಕ್ಟರಿ ಮಾಹಿತಿ ಹೋಗುತ್ತೆ.
ಇಂಥ ರೈತ ಶುಗರ್ ಬೆಳೆದಿದ್ದಾನೆ, ಮುಂದೆ ಶುಗರ್ ಬೆಳೆದ್ಮೇಲೆ ಇದು ಫ್ಯಾಕ್ಟ್ರಿಗೆ ಬರುತ್ತೆ ಅನ್ನೋ ಒಂದು ಪ್ರಕ್ರಿಯೆ. ಇವರು ಈ ಫೇಕ್ ಕೋಡ್ಗಳನ್ನೇ ಜನರೇಟ್ ಮಾಡ್ತಾರೆ. ಯಾವ ರೀತಿ ಅಂತಂತಂದ್ರೆ ಫೀಲ್ಡ್ ಲೆವೆಲ್ದಲ್ಲಿ ಹೋಗೋದು, ಅಲ್ಲಿ ರೈತ ಬೆಳೆದಿರಲ್ಲ, ಬೆಳೆದಿದ್ದಾನೆ ಅಂತಂತೇಳಿ ಕೋಡನ್ನ ಜನರೇಟ್ ಮಾಡೋದು. ಸೊ ಜನರೇಟ್ ಮಾಡಿದಾದ್ಮೇಲೆ ಈ ತೂಕ ಮತ್ತು ಬಿಲ್ ಜನರೇಟ್ ಮಾಡೋ ಟೈಮಲ್ಲಿ ಇವ್ರೇನು ಈಗ ಆರೋಪಿಗಳಿದ್ದಾರೆ ಆ ಶಿಫ್ಟ್ ಅಲ್ಲಿ ಅವರೇ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಮೆಟ್ರಿಕ್ ಟನ್ ಶುಗರ್ ಬಂದಿದ್ದಿಲ್ಲ ಅಂದ್ರೂ ಬಂದಿದೆ ಅಂತಂತೇಳಿ ಬಿಲ್ ಜನರೇಟ್ ಮಾಡಿದಾಗ ಅದು ಫ್ಯಾಕ್ಟ್ರಿ ಲೆಕ್ಕಕ್ಕೆ 10 ಮೆಟ್ರಿಕ್ ಟನ್ ಶುಗರ್ ಬೆಳೆದಂಗ ಆಗತ್ತೆ, ಬಿಲ್ ಬಂದು ಬಿದ್ದಂಗ ಆಗತ್ತೆ, ಬಿಲ್ ಜನರೇಟ್ ಆಗತ್ತೆ. ಇನ್ ರಿಯಾಲಿಟಿಯಲ್ಲಿ ಶುಗರೇ ಬಂದಿರಲ್ಲ. ಹಾಗಾಗಿ ಈ ರೀತಿ ಇವರು ಯಾವಾಗ ಇವರು ಶಿಫ್ಟ್ ಇತ್ತು, ಯಾವಾಗ ಟೈಮಿಂಗ್ ಇತ್ತು, ಸುಮಾರು 93 ಜನರ ಹೆಸರಲ್ಲಿ ಸುಮಾರು 93 ಬ್ಯಾಂಕ್ ಅಕೌಂಟ್ಗಳ ಹೆಸರಲ್ಲಿ 2020ರಿಂದ 26ರವರೆಗೆ ಒಟ್ಟು 34,490 ಮೆಟ್ರಿಕ್ ಟನ್ ಏನಿದೆ ಇದು ಫೇಕ್ ಕಬ್ಬು ಬಂದೇ ಇಲ್ಲ. ಇಷ್ಟೊಂದು ಕಬ್ಬು ಬಂದಿದೆ ಅಂತ ಹೇಳಿ ಅದಕ್ಕೆ ಬರೀ ಕಬ್ಬಿನ ಬಿಲ್ ಅಷ್ಟೇ ಇರಲ್ಲ, ಅದಕ್ಕೆ ಕಬ್ಬು ನುರಿಸ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಕಟಾವಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಟ್ರಾನ್ಸ್ಪೋರ್ಟಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಅದಕ್ಕೆಲ್ಲ ಸೇರಿ ಒಟ್ಟು 91 ಬ್ಯಾಂಕ್ ಖಾತೆಗಳಿಗೆ 12,37,27,424 ರೂಪಾಯಿಗಳನ್ನ ಫ್ಯಾಕ್ಟ್ರಿಗೆ ನಷ್ಟ ಮಾಡಿ ಇವರು ಏನು ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಕೈಗೊಂಡಾಗ ಈಗಾಗಲೇ 10,50,83,000 ರೂಪಾಯಿಯನ್ನ ಮಾನ್ಯ ನ್ಯಾಯಾಲಯದ ಆರ್ಡರ್ನ ತೆಗೆದುಕೊಂಡು ಈಗಾಗಲೇ ಶುಗರ್ ಫ್ಯಾಕ್ಟ್ರಿಗೆ ವಾಪಸ್ಸು ಕೊಡಲಾಗಿದೆ. ಅದರ ಜೊತೆಗೆ ಸುಮಾರು 82,07,569 ರೂಪಾಯಿನ ಫ್ರೀಸ್ ಮಾಡಲಾಗಿದೆ. ಒಟ್ಟು 11,32,07,569 ರೂಪಾಯಿ, ನಿಯರ್ಲಿ 93% ಆಫ್ ರಿಕವರಿ ಈ ಪ್ರಕರಣದ ತನಿಖೆಯಲ್ಲಿ ನಮ್ಮ ಪೊಲೀಸ್ನವರು ನಂದಿ ಸಹಕಾರ ಶುಗರ್ ಫ್ಯಾಕ್ಟರಿ ಏನಿದೆ ಅದಕ್ಕೆ ಕಳೆದ 5-6 ವರ್ಷದಿಂದ ಆದಂಥ ಮೋಸದ ದುಡ್ಡು ವಾಪಸ್ ಅವರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನು ಕೈಗೊಂಡಂತಹ CPI ರಮೇಶ್ ಔಜಿ ಮತ್ತು PSI ಬಬಲೇಶ್ವರ್ ಬಸವನಗೌಡ ಮತ್ತು ಅವರೆಲ್ಲ ತನಿಖಾ ತಂಡ ಮತ್ತು ಇದರ ಮಾರ್ಗದರ್ಶನವನ್ನು ಮಾಡಿದಂಥ ನಮ್ಮ DSP ಮತ್ತು ಅಡಿಷನಲ್ SP ರಾಮನಗೌಡ ಹಟ್ಟಿಯವರು ಈ ವಿಶೇಷ ತಂಡವನ್ನು ಮಾಡಿಬಿಟ್ಟು ಕೇವಲ 3-4 ತಿಂಗಳಲ್ಲಿ ಈ ಪ್ರಕರಣವನ್ನು ಇನ್ ಡೆಪ್ತಾಗಿ ತನಿಖೆ ಮಾಡಿ ಸುಮಾರು 11,32,00,000 ವಾಪಸ್ಸು ಶುಗರ್ ಫ್ಯಾಕ್ಟ್ರಿಗೆ ಬರುವಂಗೆ ಮಾಡಿದ್ದಾರೆ. ಈ 8 ಜನ ಆರೋಪಿತರನ್ನು ಕೂಡ ಕಾನೂನು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅವರ ಸ್ವಲ್ಪ ಹಿನ್ನೆಲೆಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ದರಪ್ಪ ನಾವಿ ಏನು ಅಕ್ಯೂಸ್ ನಂಬರ್ 1 ಇದ್ದಾನೆ, ಈತ ಮುಂಚೆ ದಿನಗೂಲಿ ಕೆಲಸ ಅಲ್ಲಿ ಮಾಡ್ತಿದ್ದ ಫ್ಯಾಕ್ಟ್ರಿಯಲ್ಲಿ. ತದನಂತರ ಟೋಕನ್ ನೀಡುವ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾನೆ. ಈಗೇನು A2 ಆರೋಪಿ ಇದ್ದಾನೆ, ನಿಮಗೆ A2 ಆರೋಪಿ ಡೀಟೇಲ್ಸು ಕೊಡುತ್ತೆ. ಬೀರಪ್ಪ ಗಡದಾರ್ ಅನ್ನೋನು ಇವನಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 2020ರಿಂದ 24ರವರೆಗೂ ಕೂಡ A2 ಆರೋಪಿಯಾದಂಥ ಬೀರಪ್ಪ ಗಡದಾರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬೀರಪ್ಪ ಹಿಂಗೆ ಮಾಡ್ತಾನೆ ಅಂತಂತೇಳಿ ಯಾರಿಗೆ ಈ ದರಪ್ಪ ನಾವಿಗೆ ಗೊತ್ತಾಗಿ ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದನ್ನು ವರ್ಕನ್ನು ಕಂಟಿನ್ಯೂ ಮಾಡ್ತಾರೆ. ಹೀಗೆ ದರಪ್ಪ ಏನು ಮಾಡ್ತಾನೆ, ಒಟ್ಟು 3 ಜನರ ಹೆಸರಲ್ಲಿ ಈ ರೀತಿ ಬಿಲ್ಗಳನ್ನು ಕ್ರಿಯೇಟ್ ಮಾಡಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು 47,72,506 ರೂಪಾಯಿ ಏನು ಇವನ ಇದಕ್ಕೆ ತೊಗೊಂಡಿರ್ತಾನೆ. ಅದೇ ರೀತಿ 2ನೇ ಆರೋಪಿಯಾದಂಥ ಬೀರಪ್ಪ ಗಾಡದಾರ್, ಈತ ಎಕ್ಸ್ಪರ್ಟ್ ಆಗಿರ್ತಾನೆ. 2020ರಿಂದ 24 ಎಕ್ಸ್ಪರ್ಟ್ ಆಗಿ 24ರಲ್ಲಿ ಬಿಡ್ತಾನೆ. ಈತ ಮೂಲತಃ ರಬಕವಿ ಅವನು. ಈತ ದರಪ್ಪ ನಾವಿ ಜೊತೆಗೆ ಮತ್ತು ಇವನಿಗೆ ಜೊತೆಗೆ ಸೇರಿಬಿಟ್ಟು ಯಾರು ಬೀರಪ್ಪ ಗಾಡದಾರು ಮತ್ತು ದರಪ್ಪ ನಾವಿ ಸೇರಿಬಿಟ್ಟು ಒಟ್ಟು 18 ಜನರ ಹೆಸರಿನಲ್ಲಿ ಈ ರೀತಿ ತೂಕದ್ದು ಆಗಿರ್ಬೋದು ಬಿಲ್ಗಳನ್ನ ಕ್ರಿಯೇಟ್ ಮಾಡಿರ್ತಾನೆ. ಮತ್ತು ಉಳಿದವ್ರಿಗೂ ಕೂಡ ಆರೋಪಿಗಳ ಜೊತೆಗೆ ಕೈ ಜೋಡಿಸಿ ಈ ಹಣದ ವ್ಯವಹಾರವನ್ನು ಅದರಲ್ಲಿ ಕಮಿಷನ್ ರೂಪದಲ್ಲಿಯೂ ಕೂಡ ಪಡೆದಿರ್ತಾನೆ. 3ನೇ ಆರೋಪಿಯಾದಂತಹ ಯಲ್ಲಪ್ಪ ಗಾಡದಾರ್ ಈ ಎರಡನೇ ಆರೋಪಿ ಇದ್ದಾನೆ. 2ನೇ ಆರೋಪಿಯ ಅಣ್ಣ ಈತ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಹಳೆ MOB ಅವನು ಇಂಥ ವಿಚಾರಗಳಲ್ಲಿ. ಈತ ಏನು ಮಾಡಿರ್ತಾನೆ ಅಂತಂತಂದರೆ ಈ ಬಾಗಲಕೋಟೆ ಬೆಳಗಾಮಲ್ಲಿ ಈ ರೀತಿಯಾಗಿ ಇವರೆಲ್ಲ ಐಡೆಂಟಿಫೈ ಆಗಿರ್ತಾರೆ, ಸಿಕ್ಕಾಕೊಂಡು ಬಿದ್ದಿರ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದನ್ನು ಮಾಡಿದರೆ ಗೊತ್ತಾಗಲ್ಲ ಅಂತೇಳಿ ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಈ ಬೀರಪ್ಪ ಗಾಡದಾರನ್ನು ಸೇರಿಸಿರ್ತಾನೆ ಟ್ರೈನಿಂಗ್ ಕೊಟ್ಟು. ಅಂದರೆ ವೇ ಬ್ರಿಡ್ಜ್ ಆಪ್ರೇಟರ್ ತರಬೇತಿಯನ್ನು ಪಡೆದು ಅಲ್ಲಿ ಸೇರಿಸಿರ್ತಾನೆ. ಸೇರಿಸಿದಾದಮೇಲೆ ಇದನ್ನು ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಮುಂದೆ ಬರುವಂಥ ದರಪ್ಪ ನಾವಿನ 24ರಲ್ಲಿ ಬಿಟ್ಟರೂ ಕೂಡ ದರಪ್ಪ ನಾವಿನ ಜೊತೆಗೆ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಟುಕೊಂಡು ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾರೆ.
ಒಟ್ಟು ಈತನ ಕಡೆಯಿಂದ ಮೂರನೇ ಆರೋಪಿಯಿಂದ ಒಟ್ಟು 2,19,00,000 ರೂಪಾಯಿ ಹಣವನ್ನು ವಾಪಸ್ ತೊಗೊಂಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಆರೋಪಿ ಇದರಲ್ಲಿ ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ರಾಯಬಾಗ್ದವನು. ಈತನ ಮೇಲೆ ಉಗಾರ್ ಶುಗರ್ ಫ್ಯಾಕ್ಟ್ರಿಗೂ ಕೂಡ ಇದೇ ರೀತಿ ಮೋಸ ಮಾಡಿದ್ದಾನೆ. ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಜಮಖಂಡಿ ರೂರಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಈ ರೀತಿ ಮಾಡಿದ್ದು ಕೂಡ ಬೆಳಕಿಗೆ ಕಂಡು ಬಂದಿದೆ. ಈತ ಈ A1, A2, A3 ಆರೋಪಿಗಳ ಜೊತೆಗೆ ಸೇರಿಬಿಟ್ಟು ಒಟ್ಟು 27 ಜನರ ಹೆಸರಿನಲ್ಲಿ ಈ ಕಬ್ಬು ಫೇಕ್ ಜನರೇಟ್ ಬಿಲ್ಗಳನ್ನು ಮಾಡಿ ಸುಮಾರು 6,61,97,634 ರೂಪಾಯಿನ ಪಡೆದಿರ್ತಾನೆ. ಅದು ಕೂಡ ವಾಪಸ್ಸು ನಮ್ಮ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಈತನ ತಮ್ಮನಾದಂಥ ಪರಮಾನಂದ ಗಡ್ಡಿ, 4ನೇ ಆರೋಪಿ ಏನಿದ್ದಾನೆ ಸಿದ್ಲಿಂಗ್ ಗಡ್ಡಿಯ ತಮ್ಮ ಪರಮಾನಂದ ಗಡ್ಡಿನೂ ಕೂಡ ಇವ್ರ ಜೊತೆ ಇನ್ವಾಲ್ವ್ ಆಗಿರ್ತಾನೆ. ಇವನು ಅಣ್ಣ ತಮ್ಮ ಸೇರಿಬಿಟ್ಟಿನೇ ಇಷ್ಟೊಂದು ದುಡ್ಡನ್ನು ಇದನ್ನು ಮಾಡಿರ್ತಾರೆ. ಅದನ್ನು ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಮಹಾದೇವ್ ಕಾಂಬ್ಳೆ ಅನ್ನೋನು, ಈತನೂ ಕೂಡ ರಾಯಬಾಗ್ ತಾಲೂಕ್ದವನು. ಈತ ಒಟ್ಟು 9 ಜನರ ಹೆಸರಲ್ಲಿ ಈ ರೀತಿ ಬಿಲ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಅಂದರೆ ದುಡ್ಡುಗಳನ್ನು ಹಾಕ್ಸ್ಕೊಂಡಿರ್ತಾನೆ. ಈತನಿಂದ ಒಟ್ಟು 1,36,88,000 ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಬಾಳಪ್ಪ ಪಾಂಡು ಬೋಪಡೆ, ಈತನೂ ಕೂಡ ರಾಯಬಾಗ್ ತಾಲೂಕು ಅಲಕ್ನೂರ್ದವನು. ಈತನೂ ಕೂಡ ಇವರೆಲ್ಲ ಜನರ ಜೊತೆಗೆ ಶಾಮೀಲಾಗಿ ಒಟ್ಟು 12 ಜನರ ಹೆಸರಿನಲ್ಲಿ ಬಿಲ್ ಮಾಡಿಸಿ ಸುಮಾರು 2,56,996 ರೂಪಾಯಿಯನ್ನು ಪಡ್ಕೊಂಡಿರ್ತಾನೆ. ಇನ್ನೊಬ್ಬ ಪ್ರಭಾಕರ್ ಸಿಂಗೆ ಅನ್ನೋನು ಕೂಡ ಈತ ಊಗಾರ್ದವನು, ರಾಯಬಾಗ್ ತಾಲೂಕು. ಈತ 2019ರಿಂದ 21ರಲ್ಲಿ ಊಗಾರ್ ಕಾರ್ಖಾನೆಯಲ್ಲಿ ರೈತರ ಜಮೀನಿಗೆ ಹೋಗಿ ಕಬ್ಬು ಬೆಳೆಯನ್ನು ನೋಡಿ ಕಬ್ಬು ಕಳಿಸುವ ಕೆಲಸ ಮಾಡಿರ್ತಾನೆ. ಈತನು ಕೂಡ ಒಬ್ಬ ಚಿಟ್ಟಬಾಯ್ ಥರ ಫೀಲ್ಡ್ ಆಫೀಸರ್ ಥರ ಕೆಲಸ ಮಾಡಿದಂಥ ಅನುಭವ ಇದ್ದವನು. ಈತನು ಕೂಡ ಏನು ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ತಮಗೆ ಬೇಕಾಗಿರುವಂಥ ಒಂದು 6 ಜನರ ಹೆಸರಲ್ಲಿ ಈ ರೀತಿಯಾದಂತಹ ಕಮಿಷನ್ ನೆಪದಲ್ಲಿ ಬಿಲ್ಗಳನ್ನು ಕ್ರಿಯೇಟ್ ಮಾಡಿ ಸುಮಾರು 63,61,539 ರೂಪಾಯಿಯನ್ನು ಪಡ್ಕೊಂಡಿರ್ತಾನೆ. ಇದೊಂದು ವ್ಯವಸ್ಥಿತವಾಗಿ ಈ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂದರೆ ಯಾವ ರೀತಿ ಏನು ಈ ತೂಕದ ಹೆಸರಿನಲ್ಲಿ ಮತ್ತು ಫೀಲ್ಡ್ ಲೆವೆಲ್ ಇದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಚಿಟ್ ಬೈ ಫೀಲ್ಡ್ ಆಫೀಸರ್ಸ್ ಏನಿರ್ತಾರೆ ಅವ್ರು ಆ್ಯಕ್ಚುಲಿ ಶುಗರ್ ಫ್ಯಾಕ್ಟ್ರಿ ಏರಿಯಾದಲ್ಲಿ ಯಾರ್ಯಾರು ರೈತರು ಎಷ್ಟೆಷ್ಟು ಕಬ್ಬು ಬೆಳೆದಿದ್ದಾರೆ, ಎಷ್ಟು ಏರಿಯಾ ಬರುತ್ತೆ, ಅಂದಾಜು ಎಷ್ಟು ಕಬ್ಬು ಈ ಸಾರಿ ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ, ಎಷ್ಟು ಏನು ಕಬ್ಬು ನುರಿಸೋದಾಗುತ್ತೆ ಅನ್ನುವಂಥ ಒಂದು ಇದರಲ್ಲಿ ರೈತರು ಎಲ್ಲೆಲ್ಲಿ ಬೆಳೆದಿದ್ದಾರೆ. ಯಾಕಂದರೆ ನಾಳೆ ಕಟ್ ಮಾಡೋ ಗ್ಯಾಂಗ್ಸ್ಗಳು ಬರ್ತಿರ್ತವೆ, ಟ್ರಾನ್ಸ್ಪೋರ್ಟೇಷನ್ಸ್ ಬರ್ತಾ ಇರುತ್ತೆ. ಇವೆಲ್ಲ ವಿಚಾರಗಳಲ್ಲಿ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ. ಅವರು ಬೆಳೆ ಹಾಕಿದರು, ಅದು ಕಟಾವಿಗೆ ಬರುತ್ತೆ, 12 ತಿಂಗಳಾಯಿತು, 11 ತಿಂಗಳಾಯಿತು, 13 ತಿಂಗಳಾಯಿತು, ಆ ಕಟಾವಿಗೆ ಬಂದಂಗೆಲ್ಲ ಈ ಗ್ಯಾಂಗ್ಸ್ಗಳನ್ನ ಕಳಿಸಿ ಕಟಾವು ಮಾಡುವಂಥದ್ದು ವ್ಯವಸ್ಥೆ ಇರುತ್ತೆ. ಅಲ್ಲಿ ಬೆಳೆದೇ ಇರುವಂತಹ ರೈತರ ಹೆಸರಲ್ಲಿ ಕಬ್ಬು ಬೆಳೆದಿದ್ದಾರೆ ಅಂತಂತೇಳಿ ಫೇಕ್ ID ಗಳನ್ನ ಅಂದರೆ ಕೋಡನ್ನು ಕ್ರಿಯೇಟ್ ಮಾಡಿಬಿಟ್ಟು ನಾಳೆ ಇವರು ವರ್ಕಿಂಗ್ ಶಿಫ್ಟಲ್ಲಿ ಆ ರೈತ ಬಂದು ಕಬ್ಬನ್ನು ಹಾಕದ ಅಂತಂತ ಹೇಳಿ ಟ್ರ್ಯಾಕ್ಟ್ರು ಬಂದಿರಲ್ಲ, ರೈತು ಬಂದಿರಲ್ಲ, ಕಬ್ಬೂ ಬಂದಿರಲ್ಲ, ಸೊ ಬಂದು ಫ್ಯಾಕ್ಟ್ರಿಗೆ ಬಿದ್ದಿದೆ ಅಂತಂತ ಹೇಳಿ ತೋರಿಸ್ತಾರೆ. ಈ ರೀತಿ ಫೇಕ್ ಬಿಲ್ಗಳನ್ನ ಜನ್ರೇಟ್ ಮಾಡ್ತಾರೆ. ಕಬ್ಬು ಬಂದು ಬೀಳದೇ ಇದ್ರೂ ಕೂಡ ಕಬ್ಬು ಬಂದಿದೆ ಅಂತಂತೇಳಿ ಶುಗರ್ ಫ್ಯಾಕ್ಟ್ರಿಗೆ ಹೇಳಿದಾಗ ಅವ್ರದ್ದು ಇಳುವರಿನೂ ಕೂಡ ವಾರ್ಷಿಕ ಇಳುವರಿ ಕೃಷ್ಣಾ ಬೆಲ್ಟಲ್ಲಿ ಸುಮಾರು ಇಳುವರಿ 11ರಿಂದ 13ವರೆಗೂ ಇದೆ. ನಾವು ನಿಪ್ಪಾಣಿಯಿಂದ ಇಲ್ಲಿ ಬಿಜಾಪುರವರೆಗೂ ಕೂಡ ಚೆಕ್ ಮಾಡಿದಾಗ ವೇರಿಯೇಷನ್ ಇರುತ್ತೆ. ಐ ಥಿಂಕ್ ಇತ್ತೀಚೆಗೆ ಅದು ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಯಾಕೆ ಇಳುವರಿ ಕಡಿಮೆ ಆಗಿದೆ, ಯಾಕೆ ಇದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಅಂತ ಅವರು ರೀವಿಸಿಟ್ 2025-26ರಲ್ಲಿ ಅವರು ಆಂತರಿಕವಾಗಿ ಇದನ್ನು ಚೆಕ್ ಮಾಡಿದಾಗ ಸುಮಾರು 17,000 ಮೆಟ್ರಿಕ್ ಟನ್ನದ ಫೇಕ್ ಬಿಲ್ ಕ್ರಿಯೇಟ್ ಆಗಿದೆ. ಯಾಕಂತಂದರೆ ನಿಮಗದು ಇಲ್ಲದೇ ಆ್ಯಡಪ್ ಆಗಿರುತ್ತೆ, ಇಳುವರಿ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಅವರು ಇಂಟರ್ನಲ್ಲಿ ಇದನ್ನು ಆಡಿಟ್ ಮಾಡಿದಾಗ ಇದು ಬೆಳಕಿಗೆ ಬರುತ್ತೆ. ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ವಿಶೇಷವಾಗಿ ತೆಗೆದುಕೊಂಡು ನೋಡಿದಾಗ ಇದು ಒಂದೇ ವರ್ಷ ಅಲ್ಲ, ಕಳೆದ 5-6 ವರ್ಷದಲ್ಲಿ ಈ ರೀತಿ ತೂಕದಲ್ಲಿ ಈ ವ್ಯಕ್ತಿಗಳು ಮೋಸ ಮಾಡಿ ಫ್ಯಾಕ್ಟ್ರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಕೆಲಸವನ್ನು ಮಾಡಿದಂಥ ಎಲ್ಲ ಪೊಲೀಸ್ ತಂಡ, ನಮ್ಮ ಅಡಿಷನಲ್ SP, DSP, CPI, PSI ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸೊ ಇದು ಕೋಆಪರೇಟಿವ್ ಸೊಸೈಟಿ ಅಂತಂತಂದರೆ ಇದು ರೈತರದ ಶುಗರ್ ಫ್ಯಾಕ್ಟ್ರಿ. ಹಾಗಾಗಿ ಇದು ರೈತರಿಗೆ ಇನ್ ಜನರಲ್ ಸಾರ್ವಜನಿಕರಿಗೆ ರೈತರಿಗೇ ಲಾಸ್ ಆದಂಗೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೊಂದು ಪ್ರಮಾಣದಲ್ಲಿ ದುಡ್ಡನ್ನು ಮರಳಿಸುವಲ್ಲಿ ನಮ್ಮ ತನಿಖಾ ತಂಡ ಸಫಲವಾಗಿದೆ. ಸೊ ಐ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ದೆಮ್ ಆನ್ ಬಿಹಾಫ್ ಆಫ್ ಮೈ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು. ಅದನ್ನು ಅದೇ 2025-26ರಲ್ಲಿ ಅವರು ಇಂಟರ್ನಲ್ಲಿ ಇದನ್ನು ಚೆಕ್ ಮಾಡಿದಾಗ ಇವರು ಇದು ನಡ್ಕೊಂಡು ಬಂದುಬಿಟ್ಟಿದೆ. ಅದು ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈ ದರೆಪ್ಪ ಅಂತ ಈಗ ಏನು ಅಕ್ಯೂಸ್ಡ್ ಇದ್ದಾನೆ
ಇವನಿಗೆ ಗೊತ್ತಾದಾಗ ಹಳೆ ಆರೋಪಿ ಆದಂಥ ಏಟು ಆರೋಪಿ ಇದನ್ನು ಅವನ ಜೊತೆಗೇ ಶಾಮೀಲ್ ಆಗ್ತಾನೆ, ನಿನಗೂ ಕೂಡ ಕೊಡ್ತೀವಿ ಅಂತ ಯಾರಿಗೆ ಗೊತ್ತಾಗುತ್ತೆ ಅವನ್ನೇ ಪಾರ್ಟ್ನರ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಅವನು ಕೂಡ ಅದನ್ನೇ ಮಾಡ್ತಾನೆ. ಸೊ ಆ ಟೈಮಲ್ಲಿ ಆ ಶಿಫ್ಟಲ್ಲಿ ಇವರೇ ಇರ್ತಾರೆ. ಆ ಡೌಟು ಫ್ಯಾಕ್ಟ್ರಿಗೆ ಬಂದಿಲ್ಲ ಮುಂಚೆ. ಸೊ ಯಾವಾಗ ಇದು 2025-26ರಲ್ಲಿ ಇದು ಗೊತ್ತಾಗುತ್ತೆ, ಇದು ಈ ರೀತಿ ನಮ್ಮದು ಇಳುವರಿ ಯಾಕೆ ಕಡಿಮೆ ಆಗ್ತಾಯಿದೆ, ಎಲ್ಲಿ ಏನಾಗ್ತಾ ಇದೆ ಅಂತ ಚೆಕ್ ಮಾಡಿದಾಗ ಇವರು ಈ ರೀತಿ ಶುಗರ್ ಫ್ಯಾಕ್ಟ್ರಿಗೆ ಬರದೇ ಇರುವಂಥ ಕಬ್ಬು ಬಂದಿದೆ ಅಂತಂತ ಹೇಳಿ ಏನು ಬಿಲ್ ಜನ್ರೇಟ್ ಮಾಡಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದು ಗೊತ್ತಾಗುತ್ತೆ. ಅವ್ರಿಗೆ 25-26 ಗೊತ್ತಾಗುತ್ತೆ. ಪೊಲೀಸ್ ಇಲಾಖೆ ತನಿಖೆಗೆ ಇಳಿದಾದ್ಮೇಲೆ ಅದು ಒಂದೇ ವರ್ಷ ಅಲ್ಲ, ಹಳೆಯದನ್ನೆಲ್ಲ ಅಕೌಂಟ್ಸ್ಗಳನ್ನ ಚೆಕ್ ಮಾಡ್ತಾರೆ, ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಏನು ಹೋಗಿದೆ, ಈ ಆರೋಪಿಗಳನ್ನ ಹಿಡಿದು ಅವರು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳು ಏನಾಗಿದೆ ಏನಿಲ್ಲ ಅಂತ ಪತ್ತೆ ಮಾಡಿದಾಗ ಓವರ್ ಎ ಪೀರಿಯಡ್ ಆಫ್ 6 years 93 ಬ್ಯಾಂಕ್ ಅಕೌಂಟ್ಸ್ಗಳಿಗೆ ಈ ಪ್ರಮುಖ 8 ಜನ ಆರೋಪಿತರು ಇವ್ರು ತೆಳಗಡೆ ಕೊಟ್ಟಿರ್ತಾರೆ ಇವನ್ನೆಲ್ಲ ಅಕೌಂಟ್ಗಳನ್ನು. ಇವರು 26 ಜನ, 8 ಜನ, 12 ಜನ ಅವ್ರವ್ರದ್ದೇ ಆದಂಥ ಒಂದು ಇದನ್ನು ಮಾಡಿಕೊಂಡು ಈ ಅಕೌಂಟ್ಸ್ಗಳನ್ನ ಕೊಟ್ಟು ಇವ್ರು ರೈತರು ಅಂತಂತೇಳಿ ಇವ್ರು ಶುಗರನ್ನ ಬೆಳೆದಿದ್ದಾರೆ ಅಂತಂತೇಳಿ ಇವ್ರ ಹೆಸರಲ್ಲಿ ಐ ಡಿ ಕ್ರಿಯೇಟ್ ಆಗಿರುತ್ತೆ. ಸೊ ಐ ಡಿ ಕ್ರಿಯೇಟ್ ಆದಮೇಲೆ ಶುಗರ್ ಫ್ಯಾಕ್ಟ್ರಿ ಅನಿಸುತ್ತೆ ರೈತ ಐ ಡಿ ಬೆಳೆದಿದ್ದಾನೆ, ಸೊ ಅದು ಏನು ಫ್ಯಾಕ್ಟ್ರಿಗೆ ಬಂದಿದೆ, ಆಟೋಮೆಟಿಕ್ಲಿ ಅಲ್ಲಿ ಆ ಕೋಡ್ ಮೆಟ್ಟು ಆಯಿತು ಇವು ನಮ್ಮ ಫ್ಯಾಕ್ಟ್ರಿಗೆ ಇವ್ನು ಕಬ್ಬು ಕೊಡ್ತಾನೆ ಅನ್ನೋದು ಗೊತ್ತಾಗಿಬಿಟ್ಟು ಅವರು ಎಕ್ಸೆಪ್ಟು ಆಗಿರುತ್ತೆ. ಸೊ ಯಾವಾಗ ಗೊತ್ತಾಗಿರುತ್ತೆ, ಅವನು ಆಲ್ರೆಡಿ ಒಂದು ಐ ಡಿ ಜನ್ರೇಟ್ ಆಗಿಲ್ಲ, ಫೀಲ್ಡಲ್ಲಿ ಒಂದು ಹೊಲ ಇದ್ದು ಏನು ಅಲ್ಲಿ ಕಬ್ಬು ಬೆಳೆದಿಲ್ಲ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಯಾರೋ ಕಬ್ಬು ಕೊಡೋಕ್ಕೆ ಬಂದಿದ್ದಾರೆ ಅಂತಂದರೆ ಅದು ಡೌಟ್ಫುಲ್ ಬರುತ್ತೆ. ಬಟ್ ಫ್ರಮ್ ದ ಗ್ರೌಂಡ್ ಲೆವೆಲ್ ಓನ್ಲಿ ದೇ ಹ್ಯಾವ್ ಕ್ರಿಯೇಟೆಡ್ ಎವ್ರಿಥಿಂಗ್ ಎಕ್ಸಿಸ್ಟಿಂಗ್ ಅನ್ನಂಗೆ. ಹಾಗಾಗಿ ಅದು ಶುಗರ್ ಫ್ಯಾಕ್ಟ್ರಿಯವ್ರಿಗೂ ಕೂಡ ಆವಾಗ ಗಮನಕ್ಕೆ ಬಂದಿಲ್ಲ. ಯಾವಾಗ ಇಳುವರಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಆವಾಗ ಅವರಿಗೆ ಇದು ಗಮನಕ್ಕೆ ಬರುತ್ತೆ. ಈಸಿಯಾಗಿ ಶುಗರ್ ಫ್ಯಾಕ್ಟ್ರಿಯವ್ರಿಗೂ ಕ್ಲೀನ್ ಚಿಟ್ ಕೊಡೋಕೆ ಆಗೋದಿಲ್ಲ. 5 ವರ್ಷ ತನಕ ಇಷ್ಟು ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗೈತೆ ಅಂದರೆ ವಾಟ್ ಫಾರ್ ದೇ ಡೂಯಿಂಗ್, ಎಷ್ಟು ಇರ್ರೆಸ್ಪಾನ್ಸಿಬಲ್, ಈ ಬೇಜವಾಬ್ದಾರಿ ಅಂದರೆ ಒಂದು ಆಡಿಟಿಂಗ್ ಆಗ್ತೈತಿ, ಎನಿವಲ್ ಆಡಿಟಿಂಗ್ ಆಗ್ತೈತಿ, ಎಷ್ಟು ಟನ್ ಬಂತು, ಎಷ್ಟು ಮುರಿತು, ಎಷ್ಟು ಟ್ರಾನ್ಸಾಕ್ಷನ್ ಆಯಿತು ಅಂತಂದರೆ ಇಟ್ಸ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಅಂತೈತಿ. 10 ಕೋಟಿವರೆಗೆ ಇವರು ಟ್ರಾನ್ಸಾಕ್ಷನ್ ಮಾಡೋಕೆ 5 ವರ್ಷ ಸುಮ್ಮನೆ ದಟ್ ಮೀನ್ಸ್ ದೇ ಆರ್ ಡೂಯಿಂಗ್ ಇಟ್ ವೆರಿ ಇರ್ರೆಸ್ಪಾನ್ಸಿಬಲಿ. ಜವಾಬ್ದಾರಿ ಅವರು ಕೆಲಸ ಮಾಡಿದ್ರು. ವಿ ಕೆನಾಟ್ ಗಿವ್ ದಮ್ ನೀವು ಒಂದ್ಸಲ ಕಂಪ್ಲೇಂಟ್ ಮಾಡಿದ್ರೆ ಆಗೋದಿಲ್ಲ. ಅಂದರೆ ದೇ ಹ್ಯಾಸ್ ಟು ಬಿ ಸಮ್ ಪೀಪಲ್ ಹೂ ಇಸ್ ಇನ್ವಾಲ್ವ್ ಇನ್ ಡೂಯಿಂಗ್ ಇಟ್ ಸೋ ಇರ್ರೆಸ್ಪಾನ್ಸಿಬಲಿ. ಬೇಜವಾಬ್ದಾರಿ ಕೆಲಸ ಮಾಡ್ತಿರ್ಬೋದು. 5 ವರ್ಷ ಹೆಂಗೆ ಕೊಡ್ತಾರೆ ಅವರು? ತಮ್ಮ ಆರೋಪಗಳನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ, ಬಟ್ ಅದು ಆರೋಪ ಆಗಿ ಉಳಿಬಾರ್ದು. ಇಲ್ಲಿ ತನಿಖೆಯನ್ನು ಕೈಗೊಂಡಾಗ ಹೌದಾ, ಆರೋಪಿಗಳು ಯಾರಿದ್ದಾರೆ, ಆಪ್ರೇಟರ್ಸ್ ಯಾರಿದ್ದಾರೆ ಹೌದಾ, ಈಗ ನಮಗೆ ಕಂಡು ಬಂದಿರೋದು ಎಷ್ಟು ಮೋಸ ಆಗಿದೆ, ಅದರಲ್ಲಿ ಎಷ್ಟು ರಿಕವರಿ ಆಗಿದೆ ಕಂಡು ಬಂದಿರೋ ಆಧಾರದ ಮೇಲೆ ಹೌದಾ, ಯಾರೂ ಕೂಡ ಇಲ್ಲಿ ಮೆಜಾರಿಟಿ ಆಫ್ ದೆಮ್ ಆರ್ ನಾಟ್ ಲೋಕಲ್ಸ್ ಹೌದಾ, ಹೊರಗಡೆಯವರೇ ಇದ್ದಾರೆ. ಇದರಲ್ಲಿ ಲೋಕಲ್ಲು ಕೂಡ ಎವನ್ ದಿಸ್ ದರಪ್ಪನಾವಿ ಯಾವ ಪ್ಲೇಸು, ಬಾಗಲಕೋಟು. ಉಳಿದಂಥ 6 ಜನ ಆರೋಪಿತರು ರಾಯಬಾಗ ಮತ್ತು ಕಾಗವಾಡದವರು ಇದ್ದಾರೆ ಹೌದಾ. ಇವರೆಲ್ಲ ಅದರಲ್ಲಿ ಒಬ್ಬನು ಇವ್ರ ಪರವಾಗಿ ಮೊದಲು ಎಂಟ್ರಿ ಆಗ್ತಾನೆ. ಯಾರು 2ನೇ ಆರೋಪಿ ಬೀರಪ್ಪ ಗಾಡ್ದಾರ್ ಅನ್ನೋನು ರಬಕವಿ ಅಂತ, ಅವನು ರಬಕವಿ ತಾಲೂಕು ಯರಗಂಟಿ ಅಂತ ಎಂಟ್ರ್ ಆಗ್ತಾನೆ. ಈಗ ಯಾರಾದರೂ ಒಳಗಡೆಯವರೇ ಅದನ್ನು ತೊಗೊಂಡಿದ್ರೆ ಮಾಡಿದರೆ ಆ ದುಡ್ಡು ಅವ್ರಿಗೆ ಹೋಗಿರ್ಬೇಕಾಗಿತ್ತಲ್ಲ, ದುಡ್ಡು ಯಾವುದೇ ರೀತಿಯಾದಂಥ ಅವ್ರಿಗೆ ಹೋಗಿಲ್ಲ. ಸೊ ಅವ್ರಿಗೆ ಹೋಗಿದ್ರೆ ಮಾಡಿದರೆ ಅದು ಬೇರೆ. ಸೊ ಹೋದಂಥ ದುಡ್ಡು ಕಂಪ್ಲೀಟ್ಲಿ ಇವ್ರ ಹತ್ರನೇ ಇದೆ. ಇದು ಬಂತಲ್ಲ ಸರ್, ಕಬ್ಬು ಅಂತೂ ಬಂತಲ್ಲ, ಅಕೌಂಟೆಂಟ್ ಏನು ಮಾಡತ್ತೆ, ಇಷ್ಟು ದುಡ್ಡು ಬಂದೇ ಶೋಯಿಂಗ್ ಅಕೌಂಟ್ ಇಷ್ಟು ನಮ್ಮಲ್ಲಿ ಬಂದೈತೆ ಅಂದರೆ ಅಷ್ಟು ಅಮೌಂಟ್ ದುಡ್ಡು ಹೋಯ್ತಂದ್ರೆ ದುಡ್ಡು ಎಲ್ಲ ಹೋಯ್ತು. ಆಮೇಲೆ ವಾದ್ಯತೆ 5 years ಅಲ್ಲ, ಅದು ಅದಕ್ಕೆ ಫ್ಯಾಕ್ಟ್ರಿಯವರು ನಿಮ್ಗೆ ಉತ್ತರ ಕೊಡ್ತಾರೆ. ಫ್ಯಾಕ್ಟ್ರಿಯವರು ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಫ್ಯಾಕ್ಟ್ರಿಯವರು ಅದಕ್ಕೆ ಉತ್ತರ ಕೊಡ್ತಾರೆ. ನಮ್ಮ ತನಿಖೆಯಲ್ಲಿ ನೀವು ಕೇಳುವಂಥ ಪ್ರಶ್ನೆ ಅಂದರೆ ಆ ಆ್ಯಂಗಲ್ದಲ್ಲಿ ಯಾವುದೇ ರೀತಿಯಾದಂಥ ಒಂದು ತನಿಖಾ ಅಂಶ ಕಂಡು ಬಂದಿಲ್ಲ. ತಾವು ಹೇಳಿರುವಂಥ ಪ್ರಶ್ನೆಗೆ, ತಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅವರು ಕೂಡ ಶುಗರ್ ಫ್ಯಾಕ್ಟ್ರಿಯವರು ಎಲ್ಲಿದ್ದಾರೆ, ದೇ ವಿಲ್ ಆನ್ಸರ್ ಯು ದಟ್ ಕ್ವಶನ್. ಸರ್, ಈಗ 93 ಅಕೌಂಟ್ ಇತ್ತು ಅಷ್ಟು ಅವ್ರದ್ದೇ ಅಥವಾ ಬೇರೆ ಬೇರೆ ಇವರು ಅವ್ರಿಗೆ ಇನ್ನೋಸೆಂಟ್, ಕೆಲವೊಂದಿಷ್ಟು ಜನ ಇನ್ನೋಸೆಂಟ್ ಇದ್ದಾರೆ ಅದರಲ್ಲಿ 93 ಅಕೌಂಟ್ಸ್ಗಳಲ್ಲಿ. ಕೆಲವೊಂದಿಷ್ಟು ಜನ 8 ಜನದ ಅಕೌಂಟ್ ತೊಗೊಂಬರ್ತಾನೆ. ಅದರಲ್ಲಿ ಕೆಲವೊಂದು ಜನ ಆ್ಯಕ್ಚುಲಿ ಶುಗರ್ ಬೆಳೆದವರು ಇದ್ದಾರೆ. ನಂದು 10 ಎಕರೆ ಇರುತ್ತೆ, ನಾನು 20 ಎಕರೆ ಅಂತ ತೋರಿಸ್ಕೊತೀನಿ, ಯಾರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದ್ರ ಕೆಳಗಡೆ ಒಟ್ಟು 93 ಅಕೌಂಟ್ಸ್ಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ತೊಗೊಂಬಂದಿದ್ದಾರೆ ಅನ್ನೋ ಡೀಟೇಲ್ಸು ಇದೆ ನಮ್ಮ ಹತ್ರ. ಅದರಲ್ಲಿ ಕೆಲವೊಂದಿಷ್ಟು ಜನ ಅವರ ಏನೀಗ ಅಕ್ಯೂಸ್ಡ್ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿನೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ದ್ಯಾಟ್ ಇಟ್ ಇಸ್ ಸಿಸ್ಟಮೆಟಿಕ್ ಆಗಿ ಅವ್ರವ್ರ ಅಕೌಂಟ್ಗಳಿಗೆ ದುಡ್ಡು ಹೋದ್ಮೇಲೆ ಅದನ್ನು ವಾಪಸ್ ಅವರು ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ತನಿಖೆ ಇನ್ನೂ ಮುಗಿದಿಲ್ಲ. ತನಿಖೆ ಇನ್ನೂ ಆಲ್ಮೋಸ್ಟ್ 90% ಬಂದಿದೆ, ಇನ್ನೂ ಕೂಡ 10% ಇದೆ. ಇದರಲ್ಲಿ ಏನು 93 ಅಕೌಂಟ್ಸ್ಗಳಲ್ಲಿ ಏನಿದ್ದಾವೆ ಅದರಲ್ಲಿ ಇನ್ನೋಸೆಂಟ್ ಯಾರಾಗ್ತಾರೆ, ಅವರು ವಿಟ್ನೆಸ್ಗಳಾಗ್ತಾರೆ. ಯಾರು ಇದರಲ್ಲಿ ವಿಲ್ಫುಲ್ ಇನ್ವಾಲ್ವ್ಮೆಂಟ್ ಇದೆ, ದೇ ಬಿಕಮ್ಸ್ ಅಕ್ಯೂಸ್ಡ್. ಸ್ಟಿಲ್ ದ ಮ್ಯಾಟರ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್, ಬಟ್ ನಿಯರ್ಲಿ 93% ರಿಕವರಿ ಇಸ್ ಡನ್. ದ ರಿಮೈನಿಂಗ್ 7% ಇದೆ, ದಟ್ ವಿಲ್ ಬಿ ಡನ್ ಇನ್ ಓವರ್ ಪೀರಿಯಡ್ ಆಫ್ ಟೈಮ್.
ಸರ್ ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಮ್ಮಲ್ಲಿ ಭೀಮಾಶಂಕರ್ ಶುಗರ್ ಫ್ಯಾಕ್ಟ್ರಿನೂ ಇದೆ, ಇಟ್ಸ್ ಆಲ್ಸೋ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ. ಅಂಥವ್ರಿಗೆ ತಾವೇನೋ ಈಗ ಸಲಹೆ ಕೊಡ್ತೀವಿ. ಸಲಹೆ ಅಂತಂದರೆ ಏಕೆ ಅಂತಂದರೆ ನಮ್ಮ ಭೀಮಾ ಬೆಲ್ಟ್ ಆಗಿರ್ಬೋದು, ಕೃಷ್ಣಾ ಬೆಲ್ಟ್ ಆಗಿರ್ಬೋದು, ಸುಮಾರು ಒಂದು ಎಲ್ಲ ನಾರ್ತ್ ಕರ್ನಾಟಕದ ನೀವು ಎರಡೂ ಈ ನದಿ ತೀರಗಳನ್ನ ತೊಗೊಂಡ್ರೆ ಸುಮಾರು 50 ಶುಗರ್ ಫ್ಯಾಕ್ಟ್ರಿ ಆಗ್ಬೋದು ಅನ್ಕೋತೀನಿ ನಾನು. ಯಾವುದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಸೇರಿಬಿಟ್ಟು ಅಂದಾಜು, ನನ್ನ ಅಂದಾಜಿನ ಪ್ರಕಾರ. ಸೊ ಈ ರೀತಿ ಆಗುವಂಥ ಸಾಧ್ಯತೆಗಳನ್ನು ಅಲ್ಲಿಗಳೆಯೋಕ್ಕಾಗಲ್ಲ. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಏನು ಅಂತಂತಂದರೆ ಇದು ಉಳಿದಂಥ ಶುಗರ್ ಫ್ಯಾಕ್ಟ್ರಿಗಳಿಗೂ ಕೂಡ ಈ ರೀತಿ ಆಗಿರಬಹುದು, ಅದನ್ನು ಆಗುವಂಥ ಸಾಧ್ಯತೆಗಳನ್ನು ಇರ್ತವೆ. ಅದರ ಬಗ್ಗೆ ತಾವು ಗಮನ ಕೊಡಿ, ಲಕ್ಷ್ಯ ಕೊಡಿ, ರೀವಿಸಿಟ್ ಯುವರ್ ಎಂಟೈರ್ ಪ್ರೊಸೀಜರಲ್ ಆಸ್ಪೆಕ್ಟು, ಅದಕ್ಕೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಏನೇನು ಬೇಕಾಗುತ್ತೆ ಅದನ್ನು ಇಂಟರ್ನಲ್ಲಿ ಸಿಸ್ಟಮೆಟಿಕ್ ಆಗಲಿ ಅವರು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಈ ಪತ್ರಿಕಾ ಮಾಧ್ಯಮದ ಉದ್ದೇಶ ಏನು ಅಂದರೆ ಈ ರೀತಿಯಾದಂಥ ಘಟನೆಗಳು ಮತ್ತೆ ಬೇರೆ ಕಡೆ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಅವರ ಮಾಡಸ್ ಆಪರೆಂಡಿಯನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದೀವಿ. और खबरों के लिए देखते रहिए बी न्यूज़ नेशन।